ನಿಮ್ಮ ಕಡೆ ಟೈಮ್ ಇದ್ದಾಗ ಈ ಥರ ಜಾಸ್ತಿ ಪ್ರಮಾಣದಾಗ ಚೂಡ ಮಾಡಿ ಇಟ್ಕೊಂಡ್ರಿ ಅಂದ್ರೆ ಬೇಕಾದಾಗ ಸಂಜೆ ಮುಂದೆ ಟೀ ಜೊತೆ ಚಹಾ ಜೊತೆಗೆ ಮಸ್ತ್ ಗರಿಗರಿಯಾದ ಚೂಡ ತಿನ್ಬೋದು. ನೀವು ಈ ರೆಸಿಪಿ ಒಂದ್ಸಲ ಟ್ರೈ ಮಾಡಿ ನೋಡ್ರಿ, ಹೆಂಗೆ ಬಂತಂತ ಕಮೆಂಟ್ ಮಾಡಿ. ಇವತ್ತಿನ ರೆಸಿಪಿ ನಿರ್ಗಿಸ್ ಮಂಡಕ್ಕಿ. ಇದು ಭಾಳ ಚೆನ್ನಾಗಿರುತ್ತೆ, ಭಾಳ ಫೇಮಸ್ ಕೂಡ. ಇದು ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಕೂಡ ಶೇರ್ ಮಾಡಿ. ನಾನು ಇಲ್ಲಿ ಅಂದಾಜು ಒಂದು 4-5 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡು ಸಣ್ಣದಾಗಿ ಜಜ್ಕೋಬೇಕು. ಈ ಥರ ಒಂದು ಪೆಟ್ಟು ಹಾಕೋಷ್ಟು ಜಜ್ಕೊಂಡ್ರೆ ಸಾಕು. ಈ ಥರ ಸಾಕು. ಇವಾಗ ಒಂದು ಬೌಲಿಗೆ ಇದನ್ನು ತಕ್ಕೊಂಡು ಇಟ್ಕೊತೀನಿ ನೋಡಿರಿ. ಇಷ್ಟ ಸಾಕು. ಮೊದಲು ನಾವಿಲ್ಲಿ ತಯಾರಿ ಮಾಡ್ಕೋಬೇಕು ಮಂಡಕ್ಕಿ ಮಾಡ್ಕೊಳಕ್ಕೆ. ಇಲ್ಲಿ 1 ಕಪ್ ಆಗಷ್ಟು ಹುರುಗಡ್ಲೆ ಅಂದರೆ ಪುಟಾಣಿ ಹಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸಕ್ಕರೆ ಕೂಡ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಗೆ ಹಸಿಮೆಣಸಿನ ಕೂಡ ಮಿಕ್ಸಿ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಖಾರ ನಿಮ್ಮ ಅನುಕೂಲ ತಕ್ಕಂಗೆ ಮಾಡ್ಕೋಬೇಕು. ಒಂದು ದೊಡ್ಡ ಕಡಾಯದಾಗ ನಾನು ಇಲ್ಲಿ 2-3 ಕಪ್ ಆಗಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಆಮೇಲೆ ಕಾದ್ಮೇಲೆ ಶೇಂಗಾ ಸಣ್ಣ ಒಲೆಗೆ ಚೆಂದ ಹುರ್ಕೋಬೇಕು. ಆಮೇಲೆ ಹುರ್ಕೊಂಡಾದ್ಮೇಲೆ 1 ಕಪ್ ಅಷ್ಟಾಗೂ ಹುರ್ಗಡ್ಲೆ ತೊಗೊಂಡಿದ್ದೀನಿ, ಅಂದರೆ ಪುಟಾಣಿ. ಅದನ್ನೂ ಕೂಡ ಚೆನ್ನಾಗಿ ಹುರ್ಕೋಬೇಕು. ಸಣ್ಣ ಒಲೆಯಾಗ ಹುರ್ಕೋಬೇಕು, ಕೆಂಪಗಾಗ ಮಟ. ನೋಡಿರಿ, ಇಷ್ಟ ಆದರೆ ಸಾಕು. ಇವಾಗ ಇನ್ನು ಒಂದರ ತಕ್ಕೋಬೇಕು. ಇವಾಗ ಇದೇ ಕಡಾಯಿಗೆ ನಾ ಇಲ್ಲಿ 1 ಚಮಚ ಜೀರಿಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಇಟ್ಕೊಂಡಿದ್ದು ಬೆಳ್ಳುಳ್ಳಿ ಇತ್ತಲ್ಲ, ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದು ಬೆಳ್ಳುಳ್ಳಿ ಚೆಂದ ಕರಿಬೇಕು, ಹಸಿ ವಾಸನೆ ಹೋಗೋ ಮಟ್ಟ ಕರಿಬೇಕು. ಇದೆಲ್ಲ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಸಣ್ಣದಾಗಿ ತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದು, ಅದನ್ನು ಕೂಡ ಇದಕ್ಕೆ ಹಾಕ್ಕೋಬೇಕು. ಇದನ್ನು ಕೂಡ ಹಸಿ ವಾಸನೆ ಹೋಗೋ ಮಟ್ಟನೂ ಚೆನ್ನಾಗಿ ಎಣ್ಣೆಗೆ ಹುರ್ಕೋಬೇಕು. ನನಗೆ ಯಾಕೆ ಇಲ್ಲಿ ಎಣ್ಣೆ ಕಮ್ಮಿ ಬಿತ್ತು ಅನ್ನಿಸ್ತು, ಅದಕ್ಕೆ ಕೂಡ ಸ್ವಲ್ಪ ಹಾಕ್ಕೊತಿದ್ದೀನಿ. ಇಲ್ಲಿ ಸ್ವಲ್ಪ ಕಾಯಿಲೆ ಇದು ಚೆಂದಕ್ಕಾದ್ಮೇಲೆ ಇದನ್ನು ಕೂಡ ಚೆಂದ ಹುರ್ಕೋಬೇಕು. ನೋಡ್ರಿ, ಇವಾಗ ಹುರಿತಾ ಐತಿ ಚೆಂದಾಗಿ. ಇದೆಲ್ಲ ಆದಮೇಲೆ ಹುರಿದಾದ್ಮೇಲೆ ಕರಿಬೇವು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಇದನ್ನು ಕೂಡ ಚೆನ್ನಾಗಿ ಎಣ್ಣೆಗೆ ಹುರಿಬೇಕು, ಹಸಿ ವಾಸನೆ ಹೋಗೋ ಮಟ್ಟ ಹುರಿಬೇಕು. ಯಾಕಂದರೆ ಇನ್ನು ಸ್ಟೋರ್ ಮಾಡ್ತೀವಲ್ಲ, ಹಾಗಾಗಿ ಚೆಂದ ಹಸಿ ವಾಸನೆ ಹೋಗೋ ಮಟ್ಟ ಹುರಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ನಾನು ಇಲ್ಲಿಗೆ ಶೇಂಗಾ ಪುಟಾಣಿ ಎಲ್ಲ ಎಣ್ಣೆ ಕರೆದಿಟ್ಟಿದ್ದೀನಿ, ಅದನ್ನು ಕೂಡ ಇದು ಒಗ್ಗರಣೆಗೆ ಹಾಕೊಂಡ್ಬಿಡ್ಬೇಕು. ಆಮೇಲೆ ಕೊತ್ತಂಬರಿ ಕಾಳು ಸ್ವಲ್ಪ ಹಾಕ್ಕೊಂಡಿದ್ದೀನಿ, 1 ಸ್ಪೂನ್. ಇದು ಆಪ್ಷನಲ್ ಕೊತ್ತಂಬರಿ ಕಾಳು. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಂಬಿಟ್ಟು ಚೆಂದಾಗಿ ಎಣ್ಣೆಗೆ ಫ್ರೈ ಮಾಡ್ಕೊಂಬಿಟ್ರೆ ಇದಕ್ಕೆ ಒಗ್ಗರಣೆ ಆಗಿರೋ ರೆಡಿ. ಆಮೇಲೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಟ್ರೆ ಆಯ್ತು ನೋಡಿರಿ. ಇವಾಗ ನೋಡಿರಿ, ಇದನ್ನ ಮಾಡಿ ಇಟ್ಕೊಂಡ್ರೆ ನಿಮ್ಗೆ 1 ತಿಂಗಳು ಮಟನ ಆರಾಮಾಗಿ ತಿನ್ಕೋಬೋದು. ನಾನಿಲ್ಲಿ ಒಂದು ಅರ್ಧ kg ಆಗೋಷ್ಟು ಮಂಡಕ್ಕಿ ತೊಗೊಂಡಿದ್ದೀನಿ. ಇಷ್ಟು ದಪ್ಪನ ಮಂಡಕ್ಕಿ ಇದು, ಸ್ವಲ್ಪ ಸಾಲ್ಟೆಡ್ ಅಲ್ಲ, ಇದು ಅನ್ಸಾಲ್ಟೆಡು. ಇದನ್ನು ಕೂಡ ಚೆನ್ನಾಗಿ ಎಣ್ಣೆಯಾಗ ಹುರ್ಕೋಬೇಕು. ಈ ಥರ ಒಲೆ ಆಫ್ ಮಾಡಿರಿ, ಹಾಗೆ ಇದು ಮಾಡಿರಿ, ಫಸ್ಟ್ ಕಲಿಸ್ಕೊಳ್ರಿ. ನೋಡಿರಿ, ಇದು ಇವಾಗ ಆಯಿತು. ಇವಾಗ ನಾನಿಲ್ಲಿ ಸಕ್ಕರೆ ಒಂದು ಅರ್ಧ ಕಪ್ ಆಗೋಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಪುಟಾಣಿ ಕೂಡ 1 ಕಪ್ ಹಾಕ್ಕೊಂಡಿದ್ದೀನಿ. ಪುಟಾಣಿ ಇಲ್ಲಿ ನಿಮ್ಗೆ ಸಕ್ಕರೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ರಿ, ಹಂಗೆ ಇದು ಮಾಡಬೇಡ್ರಿ. 1 ಸ್ಪೂನ್ ಬೇಕಾ 1 ಸ್ಪೂನ್ ಹಾಕ್ಕೊಳ್ರಿ, ನೋಡ್ಕೊಂಡು ಹಾಕ್ಕೊಳ್ರಿ. ನೋಡಿರಿ, ಎಷ್ಟು ಮಸ್ತಾಗಿ ಆಗೈತಿ ನಿರ್ಗಿಸ್ ಮಂಡಕ್ಕಿ. ಇದು ನೀವು ಸಂಜೆ ಮುಂದೆ ಟೀ ಜೊತೆ ಕಾಫಿ ಜೊತೆಗೆ ಮಸ್ತಾಗಿರುತ್ತೆ, ಗರಿಗರಿಯಾಗಿ. ಒಂದ್ಸಲ ಟ್ರೈ ಮಾಡಿ ನೋಡಿರಿ, ಹೆಂಗೆ ಬಂತಂತ ಕಮೆಂಟ್ ಮಾಡಿ. ನೋಡಿರಿ, ಇವಾಗ ಸರ್ವ್ ಮಾಡ್ತಿದ್ದೀನಿ. ಇದಕ್ಕೆ ನಾವು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಇದೇ ಮೇನ್ ನೋಡಿರಿ, ಇದಕ್ಕೆ ಭಾಳ ಚೆನ್ನಾಗಿರುತ್ತೆ. ನಿಮಗೂ ಈ ವಿಡಿಯೋ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಕೂಡ ಶೇರ್ ಮಾಡಿರಿ. ಮತ್ತೆ ಸಿಗೋಣ ಇನ್ನೊಂದು ಹೊಸ ರೆಸಿಪಿದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.